ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋದಲ್ಲಿ ನಾವು ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದಿಷ್ಟು ಮಾಡೆಲ್ ಪೇಪರ್ಗಳನ್ನು ನೋಡಿದ್ವಿ. ನಿನ್ನೆ ಮಾಡೆಲ್ ಪೇಪರ್ ನೋಡಿದ್ವಿ. ಆ ಮಾಡೆಲ್ ಪೇಪರಲ್ಲಿ ನಾವು 50 ಕ್ವಶನ್ಗಳನ್ನು ಮಾತ್ರ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿದ್ವಿ. ಅದರ ಮುಂದಿನ ಪ್ರಶ್ನೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ನಿನ್ನೆನ ವಿಡಿಯೋದಲ್ಲಿ ನಾವು ಜನರಲ್ ಇಂಗ್ಲೀಷ್ ಮತ್ತು ಪ್ರಚಲಿತ ಘಟನೆಗಳು ಮತ್ತು ಜನರಲ್ ಕನ್ನಡ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಏನಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನೋಡೋಣ. 51ನೇ ಪ್ರಶ್ನೆ, ವಿಕಾಸದ ಬದಲಾವಣೆ ಕಂಡು ಬರಲು ಕಾರಣವೇನು? ವಿಕಾಸದ ಬದಲಾವಣೆ ಕಂಡು ಬರಲು ಕಾರಣವೇನು? ಅನುವಂಶೀಯ ಅಂಶಗಳು, ಪರಿಸರ ಅಂಶಗಳು, ಅನುವಂಶೀಯ ಮತ್ತು ಪರಿಸರದ ಅಂಶಗಳು, ದೈಹಿಕ ಅಂಶಗಳು. ವಿಕಾಸದ ಬದಲಾವಣೆ ಕುರಿತು ಏನಪ್ಪ ಅಂತಾರೆ, ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆ ಹಾಗೂ ಪರಿಸರ ಎರಡೂ ಪ್ರಭಾವ ಬೀರುತ್ತವೆ. ಆದ್ದರಿಂದ ಇವೆರಡರ ಸಂಯುಕ್ತ ಪರಿಣಾಮ ಮುಖ್ಯವಾಗಿದೆ. ಯಾವುದರಲ್ಲಿ? ವಿಕಾಸದ ಬದಲಾವಣೆ. ಅದಕ್ಕೆ ಆನ್ಸರ್ ಏನಾಗ್ತದೆ ರೀ? ಅನುವಂಶೀಯ ಮತ್ತು ಪರಿಸರದ ಅಂಶಗಳು. 52ನೇ ಪ್ರಶ್ನೆ, ಈ ಕೆಳಗಿನ ಯಾರು ಪ್ರತಿಪಾದಿಸಿದ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಹಂತದಲ್ಲಿ ವಿಶ್ವಾಸ ಅವಿಶ್ವಾಸ ಹಂತ ಕಂಡುಬರುತ್ತದೆ? ಯಾರು ಪ್ರತಿಪಾದಿಸಿದ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಹಂತದಲ್ಲಿ ವಿಶ್ವಾಸ ಮತ್ತು ಅವಿಶ್ವಾಸದ ಹಂತ ಕಂಡುಬರುತ್ತದೆ? ಯಾರು ಬಲ್ರಿ? ಪಿಯಾಜೆ. ಜೀನ್ ಪಿಯಾಜೆ ಅವರು ಮಕ್ಕಳ ಅರಿವಿನ ಬೆಳವಣಿಗೆಯನ್ನು ಜೀನ್ ಪಿಯಾಜೆ ಅವರು ಮಕ್ಕಳ ಅರಿವಿನ ಬೆಳವಣಿಗೆಯನ್ನು ವಿವಿಧ ಹಂತಗಳಾಗಿ ವಿವರಿಸಿದ್ದಾರೆ. ಅವು ಯಾವಪ್ಪ ಅಂತಂದರೆ, ಮಕ್ಕಳ ಬೆಳವಣಿಗೆಯ ಬಗ್ಗೆ ವಿವಿಧ ಹಂತಗಳು ಇದು ಮಾಡ್ಯಾರ್ರಿ. ಅವು ಯಾವಪ್ಪ ಅಂತಂದರೆ, ಸಂವೇದನಾ ಚಲನ, ಯಾವ್ದ್ರಿ? ಸಂವೇದನಾ ಚಲನ ಮತ್ತು ಪೂರ್ವ ಕಾರ್ಯಾಚರಣ ಮತ್ತು ಸ್ಥೂಲ ಕಾರ್ಯಾಚರಣ ಮತ್ತು ಔಪಚಾರಿಕ ಕಾರ್ಯಾಚರಣ ಹಂತಗಳು. ಯಾರ್ದ್ರೆ? ಜೀನ್ ಪಿಯಾಜೆ ಅವರು ಮಗುವಿನ ಸಾಮಾಜಿಕ ಬೆಳವಣಿಗೆ ಹಂತದಲ್ಲಿ ಅವಿಶ್ವಾಸ ಮತ್ತು ವಿಶ್ವಾಸ ಹಂತ ಕಂಡುಬರುತ್ತದೆ. ಓಕೆ. ಮಾನವನ ಗರ್ಭಧಾರಣೆಯ ಅವಧಿ ದಿನಗಳಲ್ಲಿ. ಮಾನವನ ಗರ್ಭಧಾರಣೆಯ ಅವಧಿ ಎಷ್ಟದ ರೀ? 270ರಿಂದ 280. ಇದು ಏನದ ರೀ? ಸಾಮಾನ್ಯ ಗರ್ಭಾವಧಿ ಅದ ರೀ. ಇದಕ್ಕೆ ವಾರದಾಗ ಹೇಳ್ಬೇಕಂತಂದ್ರೆ 40 ವಾರಗಳು ಕೂಡ. ಓಕೆ. ಮತ್ತು ತಿಂಗಳದಾಗ ಹೇಳ್ಬೇಕಂದ್ರೆ ರೀ 9 ತಿಂಗಳು 10 ದಿನಗಳು. ಓಕೆ. 54ನೇ ಪ್ರಶ್ನೆ, ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ? ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಣೆ ಮಾಡಿರಪ್ಪ ಅಂತಂದರೆ, ಮಕ್ಕಳ ವಯಸ್ಸಿನ ಆಧಾರದ ಮೇಲೆ ಬೋಧನಾ ನಿಯಮಗಳನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅವರ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯಗಳಲ್ಲಿ ಬದಲಾವಣೆ ಕಂಡುಬರುತ್ತದೆ. ಆದ್ದರಿಂದ ಮಕ್ಕಳ ವಯಸ್ಸು ಮತ್ತು ಬೆಳವಣಿಗೆ ಹಂತಕ್ಕೆ ಅನುಗುಣವಾಗಿ ರೂಪಿಸಲಾಗಿದೆ. ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯ. ಓಕೆ.
ಅದಕ್ಕೆ ಉತ್ತರ ಏನೈತದ ರೀ? ಬೋಧನಾ ನಿಯಮಗಳನ್ನು ಮಕ್ಕಳಿನ ವಯಸ್ಸಿನ ಮೇಲೆ ಆಧಾರ ಮಾಡಿರಿ. 55ನೇ ಪ್ರಶ್ನೆ, ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳೇ ವರ್ಣಮಾಲೆಯನ್ನು ಕಲಿಸಲು ಈ ಕಲಿಕೆಯ ಸಿದ್ಧಾಂತ ಸೂಕ್ತವಾಗಿದೆ. ಯಾವ ಕಲಿಕೆಯ ಸಿದ್ಧಾಂತ ರೀ? ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಸಿದ್ಧಾಂತ ರೀ. ಇದು ಯಾರು ಹೇಳ್ಯಾರಪ್ಪ ಅಂತಂದ್ರೆ ಥಾರ್ನ್ ಡೈಕ್. ಯಾರ್ರೀ? ಥಾರ್ನ್ ಡೈಕ್ರವರ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್. ಯಾವುದ್ರಿ? ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್. ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಪುನರಾವರ್ತಿತ ಪ್ರಯತ್ನದ ಮೂಲಕ ಸರಿಯಾದ ಪ್ರಕ್ರಿಯೆಯನ್ನು ಕಲಿಯಲಾಗುತ್ತದೆ. ಪ್ರಾಥಮಿಕ ಹಂತದಲ್ಲಿ ಅಕ್ಷರಗಳನ್ನು ಗುರುತಿಸುವುದು ಮತ್ತು ಬರೆಯುವುದನ್ನು ಅಭ್ಯಾಸದ ಮೂಲಕ ಕಲಿಯಬಹುದು. ಓಕೆ. 56ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಿದ್ಧಾಂತವು ಕರಡು ಕಂಠಪಾಠವನ್ನು ಅಲ್ಲಗೆಳೆಯುತ್ತದೆ? ಯಾವ ಸಿದ್ಧಾಂತವು ಕರಡು ಕಂಠಪಾಠವನ್ನು ಅಲ್ಲಗೆಳೆಯುತ್ತದೆ? ಯಾವ ಸಿದ್ಧಾಂತ ರೀ? ಯಾವ ಸಿದ್ಧಾಂತ ಹೇಳ್ರಿ ನೋಡೋಣ. ಓಕೆ. ಯಾವ ಸಿದ್ಧಾಂತವು ಕರಡು ಕಂಠಪಾಠವನ್ನು ಅಲ್ಲಗೆಳೆಯುತ್ತದೆ? ಯಾವ? ಒಳನೋಟ ಕಲಿಕೆ. ಇದು ವೋಲ್ಫ್ಗ್ಯಾಂಗ್ ಕೊಯ್ಲರ್ ಅವರು ಪ್ರತಿಪಾದಿಸಿದ ಒಳನೋಟ ಕಲಿಕೆಯು ಯಾಂತ್ರಿಕ ಅಥವಾ ಕುರುಡು ಕಂಠಪಾಠ ವಿಧಾನವನ್ನು ಪೂರ್ಣವಾಗಿ ವಿರೋಧಿಸುತ್ತದೆ. ಓಕೆ. ಅದೇ ರೀತಿ 57ನೇ ಪ್ರಶ್ನೆ, ಅವಧಾನವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? ಅವಧಾನವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವಪ್ಪ ಅಂತಂದರೆ ಸ್ವಾಭಾವಿಕ, ಐಚ್ಛಿಕ ಮತ್ತು ಅಭ್ಯಾಸಜನ್ಯ. ಸ್ವಾಭಾವಿಕ ಮತ್ತು ಐಚ್ಛಿಕ ಅನೈಚ್ಛಿಕ ಎರಡೂ ಬರ್ತದೆ ರೀ. ಐಚ್ಛಿಕ ಅನೈಚ್ಛಿಕ. ಐಚ್ಛಿಕ ಮತ್ತು ಅನೈಚ್ಛಿಕ ಮತ್ತು ಅಭ್ಯಾಸಜನ್ಯ. ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಅವಧಾನವನ್ನು. 58ನೇ ಪ್ರಶ್ನೆ, ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆ? ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವ ಪ್ರಾಧಾನ್ಯವನ್ನು ನೀಡಲಾಗುತ್ತದೆಪ್ಪ ಅಂತಂದರೆ ಅರ್ಥಪೂರ್ಣ ಕಲಿಕೆಗೆ ಅಂತರ್ದೃಷ್ಟಿ ಕಲಿಕೆಯಲ್ಲಿ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆ. ಇದು ಕೊಯ್ಲರ್ ಅವರ ಪ್ರಕಾರ. ಕೊಯ್ಲರ್ ಅವರು ಇನ್ಸೈಟ್ ಲರ್ನಿಂಗ್ನಲ್ಲಿ ಸಮಸ್ಯೆಯ ಭಾಗಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಹಠಾತ್ತನೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಪ್ರಾಮುಖ್ಯತೆ ಇದೆ. ಆದ್ದರಿಂದ ಅರ್ಥಪೂರ್ಣ ಕಲಿಕೆ ಮುಖ್ಯವಾಗಿದೆ. ಅಂತರ್ದೃಷ್ಟಿ ಕಲಿಕೆಯಲ್ಲಿ ಅರ್ಥಪೂರ್ಣ ಕಲಿಕೆಯು ಬಹಳ ಮುಖ್ಯವಾಗಿದೆ. ಓಕೆ. ಅದೇ ರೀತಿ 59ನೇ ಪ್ರಶ್ನೆ, ಮಂದಬುದ್ಧಿಗಳ ಬುದ್ಧಿ ಸೂಚ್ಯಾಂಕ ಎಷ್ಟಿರ್ತದಪ್ಪ ಅಂತಂದರೆ 50ರಿಂದ 70 ಇರ್ತದೆ ರೀ. ಇದು ಹಳೆಯ IQ ವರ್ಗೀಕರಣವನ್ನು ಆಧರಿಸಿದ ಪ್ರಶ್ನೆ.
ಹಳೆಯ ಓಕೆ, ಇದು IQ ಪ್ರಶ್ನೆ ಅಂದರೆ ಮಂದ ಬುದ್ಧಿಯ ವರ್ಗೀಕರಣನಿಗೆ ಸಂಬಂಧಿಸಿ ಕೇಳಲಾಗುತ್ತದೆ. ಓಕೆ, 60ನೇ ಪ್ರಶ್ನೆ, ಡಿಸಲೆಕ್ಸಿಯಾ ಎಂದರೆ ಏನಪ್ಪ ಅಂತಂದರೆ, ಡಿಸಲೆಕ್ಸಿಯಾ ಅಂತಂದರೆ ಎನ್ನುವುದು ಮುಖ್ಯ ಓದುವಿಕೆ ಮತ್ತು ಪದಗಳನ್ನು ಗುರುತಿಸುವಿಕೆಯಲ್ಲಿ ತೊಂದರೆ ಉಂಟು ಮಾಡುವ ಕಲಿಕಾ ಅಡಚಣೆ. ಇದು ಮಗುವಿನ ಬುದ್ಧಿಮತ್ತೆ ಕಡಿಮೆ ಎಂದರ್ಥವಲ್ಲ. ಡಿಸಲೆಕ್ಸಿಯಾ ಅಂತಂದರೆ ಓದುವಿಕೆ ಮತ್ತು ಪದಗಳನ್ನು ಗುರುತಿಸುವಿಕೆಯಲ್ಲಿ ತೊಂದರೆ ಉಂಟು ಮಾಡುವ ಕಲಿಕವಾಗಿದೆ. ಇದು ಮಗುವಿನ ಬುದ್ಧಿಮತ್ತೆ ಕಡಿಮೆ ಎಂದರ್ಥವಲ್ಲ. ಇದರ ಉತ್ತರ ಏನಾಗ್ತದೆ ರೀ? ಅಭ್ಯಾಸ ಸಾಮರ್ಥ್ಯದ ದೋಷಗಳು. ಓಕೆ, 61ನೇ ಪ್ರಶ್ನೆ, ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರತಿಪಾದಕರು ಈ ದೇಶಕ್ಕೆ ಸೇರಿದವರು. ಯಾವ ದೇಶಕ್ಕೆ ರೀ? ಇವಾನ್ ಪ್ಲೋವಾ. ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದ್ರೆ ರಷ್ಯಾ ದೇಶಕ್ಕೆ ರೀ. ರಷ್ಯಾ ದೇಶಕ್ಕೆ ಸಂಬಂಧಿಸಿದರೆ ಇದು ಯಾರು ಹೇಳ್ಯಾರಪ್ಪ ಅಂತಂದರೆ ಇವಾನ್ ಪಾವ್ಲೋವ್. ಇವರು ರಷ್ಯಾದ ಶರೀರಶಾಸ್ತ್ರಜ್ಞ. ಅವರು ಕ್ಲಾಸಿಕಲ್ ಕಂಡೀಷನಿಂಗ್ ಸಿದ್ಧಾಂತವನ್ನು ಶಾಸ್ತ್ರೀಯ ಅನುಬಂಧನ. ಯಾವುದ್ರಿ? ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಓಕೆ, ಅದೇ ರೀತಿ 62ನೇ ಪ್ರಶ್ನೆ, ಅಂತಿಮ ಪರೀಕ್ಷೆ ಅಂಕಗಳು ಯಾವುದನ್ನು ಸೂಚಿಸುತ್ತದೆ? ಅಂತಿಮ ಪರೀಕ್ಷೆ ಅಂಕಗಳು ಯಾವುದನ್ನು ಸೂಚಿಸುತ್ತದೆ? ಅಂತಿಮ ಪರೀಕ್ಷೆ ಅಂಕಗಳನ್ನು ಬುದ್ಧಿವಂತಿಕೆ. ಪರೀಕ್ಷೆ ಅಂಕಗಳು ವಿದ್ಯಾರ್ಥಿ ಕಲಿಕಾ ಸಾಧನೆಯನ್ನು ಅಳೆಯಲು ಸಹಾಯ ಮಾಡುತ್ತದೆ. ಆದರೆ ಪ್ರಶ್ನೆಯಲ್ಲಿರುವ ಆಯ್ಕೆಗಳ ಪ್ರಕಾರ ಬುದ್ಧಿವಂತಿಕೆ ಸರಿಯಾದ ಉತ್ತರ ಅದ ರೀ. ಓಕೆ, 63ನೇ ಪ್ರಶ್ನೆ, ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವುದಕ್ಕೆ ಈ ಕೆಳಗಿನ ಯಾವುದು ಸಹಾಯವಾಗುತ್ತದೆ? ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವುದಕ್ಕೆ ಈ ಕೆಳಗಿನ ಯಾವುದು ಸಹಾಯವಾಗುತ್ತದೆ? ಯಾವುದ್ರಿ? ಯಾವುದಕ್ಕೆ ರೀ? ಉದ್ವೇಗಕ್ಕೆ. ಒಂದು ಗುಂಪಿನ ಸದಸ್ಯರು ಸಾಮಾನ್ಯ ಉದ್ದೇಶವನ್ನು ಹೊಂದಿದ್ದಾಗ ಗುಂಪಿನಲ್ಲಿ ಏಕತೆ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಉದ್ವೇಗಕ್ಕೆ ಅಲ್ರಿ, ಇದಕ್ಕೆ ಏನಾಗಬೇಕಂತಂದರೆ ಉದ್ದೇಶಗಳಿಗೆ. ಒಂದು ಗುಂಪಿನ ಸದಸ್ಯರು ಸಾಮಾನ್ಯ ಉದ್ದೇಶವನ್ನು ಹೊಂದಿದ್ದಾಗ ಗುಂಪಿನಲ್ಲಿ ಏನು ಬರ್ತದೆ ರೀ? ಏಕತೆ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಓಕೆ, 64ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ? ಸ್ಮೃತಿ, ಕಲಿಕೆ, ಪರಿಪಕ್ವತೆ ಮತ್ತು ಪದ ಸಂಪತ್ತು. ಯಾವುದು ಉತ್ತರ ಇರ್ತದೆ? ಪರಿಪಕ್ವತೆ. ಮುಖ್ಯವಾಗಿ ಜೈವಿಕ ಮತ್ತು ಆನುವಂಶಿಕ
ಜೈವಿಕ ಮತ್ತು ಆನುವಂಶಿಕ ಬೆಳವಣಿಗೆಯೊಂದಿಗೆ ಸಂಬಂಧಿಸಿದೆ. ಯಾವುದರ ಪರಿಪಕ್ವತೆ ಜೈವಿಕ ಮತ್ತು ಆನುವಂಶಿಕ ಬೆಳವಣಿಗೆಯೊಂದಿಗೆ ಸಂಬಂಧಿಸಿದೆ. ಕಲಿಕೆ, ಸ್ಮೃತಿ ಮತ್ತು ಭಾಷಾ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವ ಹೆಚ್ಚು ಇರುತ್ತದೆ. ಓಕೆ. 65ನೇ ಪ್ರಶ್ನೆ, ಪ್ರತಿಭಾವಂತ ಮಗುವಿಗೆ ಆಧಾರವಾಗಿರುವುದು ಯಾವುದು? ಪ್ರತಿಭಾವಂತ ಮಗುವಿಗೆ ಆಧಾರವಾಗಿರುವುದು ಯಾವುದಪ್ಪ ಅಂತಂದರೆ ಸ್ವಾಭಾವಿಕ ಪ್ರವೃತ್ತಿ. ಸ್ವಾಭಾವಿಕ ಪ್ರವೃತ್ತಿಯು ಪ್ರತಿಭಾವಂತ ಮಗುವಿನಲ್ಲಿ ನಿರ್ದಿಷ್ಟ ಕ್ಷೇತ್ರದ ಕಡೆಗೆ ಸ್ವಾಭಾವಿಕ ಸಾಮರ್ಥ್ಯ ಮತ್ತು ಪ್ರವೃತ್ತಿಯನ್ನು ಕಂಡುಬರಬಹುದು. ಸರಿಯಾದ ಮಾರ್ಗದರ್ಶನ ಮತ್ತು ಅಭ್ಯಾಸದಿಂದ ಈ ಪ್ರತಿಭೆಯನ್ನು ಮತ್ತಷ್ಟು ಬೆಳೆಯಬಹುದು ಪ್ರತಿಭಾವಂತ ಮಗುವಿನ ಬಳಿ. ಓಕೆ. ಅದೇ ರೀತಿ ಸೆಕ್ಷನ್ 6 ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಒಂದಿಷ್ಟು ನೋಡ್ಕೊಂಡು ಬರೋಣ. ವಿಚ್ ಪಾರ್ಟ್ ಆಫ್ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್? ವಿಚ್ ಪಾರ್ಟ್ ಆಫ್ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್? ಯಾವುದ್ರಿ? ALU. ಉತ್ತರ ಏನೈತದ ರೀ? ALU ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಇದು CPU ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ALU ಏನು ಮಾಡ್ತದೆ ರೀ? ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ನಿರ್ವಹಿಸ್ತದೆ. ಎಲ್ರಿ? CPUನಾಗ. ಓಕೆ. 67ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್? ಸಿಸ್ಟಮ್ ಸಾಫ್ಟ್ವೇರ್ಗೂ ನಮ್ದು ಯಾವ್ದದ ಅಂಥೇಳಿ ಎಕ್ಸಾಂಪಲ್ ಯಾವ್ದು ಬರ್ಬೋದು ಅಂತ ಕೇಳ್ಯಾರ. ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತೂ ಆಗಲ್ರಿ. ಮತ್ತು ಗೂಗಲ್ ಕ್ರೋಮ್ ಒಂದು ವೆಬ್ಸೈಟ್ ಅದ ರೀ. ಅದೇ ರೀತಿ ಅಡೋಬ್ ರೀಡಮ್ ಅಂತ ಕೂಡ ಒಂದು ವೆಬ್ಸೈಟ್ ಅದ ರೀ. ಅದಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ ಯಾವ್ದು ಬೇಕಪ್ಪ ಅಂತಂದರೆ ವಿಂಡೋಸ್ 10 ಈಸ್ ಕರೆಕ್ಟ್ ಆನ್ಸರ್. ಇವೆಲ್ಲ ಏನವ ರೀ? ಮೈಕ್ರೋಸಾಫ್ಟ್ ಎಕ್ಸೆಲ್, ಗೂಗಲ್ ಕ್ರೋಮ್, ಅಡೋಬ್ ರೀಡರ್ ಇವೆಲ್ಲ ಏನವಪ್ಪ ಅಂತಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅವ ರೀ. ಇದು ಒಂದು ಏನದ ರೀ? ಆಪರೇಟಿಂಗ್ ಸಿಸ್ಟಮ್ ಅದ ರೀ. ವಿಂಡೋಸ್ 10 ಈಸ್ ಅ ಆಪರೇಟಿಂಗ್ ಸಿಸ್ಟಮ್. ಓಕೆ. 68ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪೈಥಾನ್, HTML, ಜಾವಾ, ಮೈಕ್ರೋಸಾಫ್ಟ್ ವರ್ಡ್. ಇದ್ರೊಳಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು? ಮೈಕ್ರೋಸಾಫ್ಟ್ ವರ್ಡ್. ಮತ್ತು ಇವು ಪೈಥಾನ್, HTML, ಜಾವಾ ಇವೇನವಪ್ಪ ಅಂತಂದರೆ ಇವೆಲ್ಲ ಮಾರ್ಕಪ್ ಲ್ಯಾಂಗ್ವೇಜ್ ಅವ ರೀ. 1 2 3 ಇವೆಲ್ಲ ಏನವ? ಮಾರ್ಕಪ್ ಲ್ಯಾಂಗ್ವೇಜ್ ಅವ. ಮೈಕ್ರೋಸಾಫ್ಟ್ ವರ್ಡ್ ಒಂದು ವರ್ಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವಪ್ಪ ಅಂತಂದರೆ ಪೈಥಾನ್, HTML, ಜಾವಾ. ಅವ್ರು ನಮಗೆ ಈಸ್ ನಾಟ್ ಅಂತ ಕೇಳ್ಯಾರ. ಅದಕ್ಕೆ ಯಾವ್ದು? ಮೈಕ್ರೋಸಾಫ್ಟ್ ವರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಓಕೆ. 69ನೇ ಪ್ರಶ್ನೆ, ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಇನ್ ಕಂಪ್ಯೂಟರ್? ಯಾವ್ದು? ಸ್ಮಾಲೆಸ್ಟ್ ಯಾವುದಪ್ಪ ಅಂತಂದರೆ ಬಿಟ್. ಬೈಟ್, ನಿಬಲ್, ಕಿಲೋಬೈಟ ಇವೆಲ್ಲ ದೊಡ್ಡವು ರೀ. ಅದಕ್ಕೆ ಬಿಟ್ ಒಂದು ಸ್ಮಾಲ್ ಅದ ರೀ. ಬಿಟ್ ಏನಾಯ್ತದ? ಬರೀ 0 ಮತ್ತು 1 ಅಷ್ಟೇ ಇರ್ತದೆ ರೀ. ಇದು ಕಂಪ್ಯೂಟರ್ ದತ್ತಾಂಶದ ಅತಿ ಚಿಕ್ಕ ಘಟಕ. ಓಕೆ. 70ನೇ ಪ್ರಶ್ನೆ, ವಿಚ್ ಫೈಲ್ ಫಾರ್ಮ್ಯಾಟ್ ಈಸ್ ಯೂಸ್ಡ್ ಫಾರ್ ಇಮೇಜ್? ಡಾಕ್ಸ್, ಎಕ್ಸೆಲ್, SX, JPG, PPTX.
ನಮಗೆ ಫೈಲ್ ಫಾರ್ಮ್ಯಾಟ್ ಇಮೇಜ್ ಎದ್ರೊಳಗೆ ಫೈಲ್ ಫಾರ್ಮ್ಯಾಟ್ ಆಗಬೇಕಪ್ಪ ಅಂತಂದರೆ JPG ಫಾರ್ಮ್ಯಾಟ್ ಆಗಬೇಕು. ಓಕೆ, ಇದು ಡಾಕ್ಸ್ ಏನದ ರೀ, ಇದು ವರ್ಡ್ ಡಾಕ್ಯುಮೆಂಟ್ಸ್ ಅದ. ಮತ್ತು ಎಕ್ಸೆಲ್ MX ಎಕ್ಸೆಲ್ ಸ್ಪ್ರೆಡ್ಶೀಟ್ ಅದ. ಮತ್ತು PPTX ಏನದ ರೀ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅದ ರೀ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಓಕೆ, JPG ಏನದ ರೀ, ಇಮೇಜ್ ಸಲುವಾಗಿ ಫಾರ್ಮ್ಯಾಟ್ ಅದ ರೀ. 71ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಸರ್ಚ್ ಇಂಜಿನ್? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಸರ್ಚ್ ಇಂಜಿನ್? Bing. Bing is a search engine. ಮತ್ತು ಸರ್ಚ್ ಇಂಜಿನ್ ಯಾವುದ್ರಿ? ಬಿಂಗು. ಇದು ಇಂಟರ್ನೆಟ್ನಲ್ಲಿ ಮಾಹಿತಿ ಹುಡುಕಲು ಬಳಸಲಾಗುತ್ತದೆ. ಯಾವುದ್ರಿ? ಬಿಂಗ್. ಅದೇ ರೀತಿ ಫೈರ್ಫಾಕ್ಸ್ ಒಂದು ವೆಬ್ ಬ್ರೌಸರ್, ಔಟ್ಲುಕ್ ಆಲ್ಸೋ ವೆಬ್ ಬ್ರೌಸರ್, ಸ್ಕೈಪಿ ಆಲ್ಸೋ ವೆಬ್ ಬ್ರೌಸರ್. ಓಕೆ, then which tab would you use to add animation to your slides? Which tab animation slide ಯೂಸ್ ಮಾಡ್ಲಿಕ್ಕೆ ಏನು ಮಾಡ್ತಾರಪ್ಪ ಅಂತಾರೆ? ಆ್ಯನಿಮೇಷನ್ ಯೂಸ್ ಮಾಡ್ತಾರೆ. ಓಕೆ, ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಅಥವಾ ಅದರಲ್ಲಿರುವ ಆಬ್ಜೆಕ್ಟ್ಸ್ಗೆ ಆ್ಯನಿಮೇಷನ್ ನೀಡಲು ಆ್ಯನಿಮೇಷನ್ ಟ್ಯಾಬ್ ಬಳಸಲಾಗುತ್ತದೆ. ಓಕೆ, ಅದೇ ರೀತಿ 73ನೇ ಪ್ರಶ್ನೆ, ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಮಾರ್ಟ್ ಆರ್ಟ್ ಇನ್ ಪವರ್ ಪಾಯಿಂಟ್? Editing tables, creating visual diagrams and charts, and inserting multimedia, adding hyperlinks. ಸ್ಮಾರ್ಟ್ ಆರ್ಟ್ ಪವರ್ ಪಾಯಿಂಟ್ನಲ್ಲಿ ಪರ್ಪಸ್ ಆಗಿ ಯೂಸ್ ಮಾಡ್ತಾರಪ್ಪ ಅಂತಂದರೆ ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್. ಓಕೆ, ಸ್ಮಾರ್ಟ್ ಆರ್ಟ್ ಆಗಿ ಪ್ರೊಸೆಸ್, ಹೈರಾರ್ಕಿ, ಸೈಕಲ್, ರಿಲೇಷನ್ಶಿಪ್ ಮುಂತಾದ ಮಾಹಿತಿಯನ್ನು ದೃಶ್ಯ ರೂಪದಲ್ಲಿ ನಾವು ತೋರಿಸ್ಬೋದು. ಯಾವುದು? ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್. 74ನೇ ಪ್ರಶ್ನೆ, ವಿಚ್ ಫೀಚರ್ ಇನ್ MS Office always you to automatically align shapes, pictures and text in a documents? Which feature? ಅಲೈನ್ ಟೂಲ್ಸ್ ಬಳಸಿ ನಾವು ಏನು ಮಾಡ್ಬೋದು ರೀ? ಶೇಪ್ಸ, ಪಿಕ್ಚರ್ಸ ಮತ್ತು ಅಲೈನ್ ಟೂಲ್ಸ್ ಬಳಸಿ ನಾವು ಏನೇನು ಮಾಡ್ಬೋದು? ಶೇಪ್ಸ್ ಮಾಡ್ಬೋದು, ಪಿಕ್ಚರ್ ಮಾಡ್ಬೋದು, ಟೆಕ್ಸ್ಟ್ ಇನ್ ಡಾಕ್ಯುಮೆಂಟ್ಸ್ ಮಾಡ್ಬೋದು. ಒಂದೇ ಸಾಲಿನಲ್ಲಿ ಅಥವಾ ನಿರ್ದಿಷ್ಟ ಸ್ಥಾನದಲ್ಲಿ ಸರಿಯಾಗಿ ಜೋಡಿಸಬಹುದು ಅಲೈನ್ ಟೂಲ್ಸ್ನಲ್ಲಿ. ಓಕೆ, 75ನೇ ಪ್ರಶ್ನೆ, ವಾಟ್ ಈಸ್ ನುಡಿ ಸಾಫ್ಟ್ವೇರ್ ಯೂಸ್ಡ್ ಫಾರ್? ನುಡಿ ಸಾಫ್ಟ್ವೇರ್ ನಮಗೆ ಎದಕ್ಕೆ ಯೂಸ್ ಆಯ್ತದಪ್ಪ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ ಟೈಪಿಂಗ್ ಮಾಡುವ ಸಲುವಾಗಿ, ಕನ್ನಡ ಟೈಪಿಂಗ್ ಸಲುವಾಗಿ ನುಡಿ ಯೂಸ್ ಆಗ್ತದೆ. ಓಕೆ, 76ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಪಾರ್ಟ್ ಆಫ್ CPU? CPU ನಲ್ಲಿ ಯಾವ್ದು ಪಾರ್ಟ್ ಇಲ್ಲಿ ಕೆಳಗೆ ಕೊಟ್ಟಿರುವಂತೆ ಯಾವ್ದು ಪಾರ್ಟ್ ಇಲ್ಲ ಅಂತ ಕೇಳಿದ್ದಾರೆ. ಯಾವ್ದು ಪಾರ್ಟ್ ರೀ? ರ್ಯಾಮ್ CPU ಪಾರ್ಟ್ ಅಲ್ಲ. CPUನ ಪ್ರಮುಖ ಭಾಗಗಳು ALU, ಕಂಟ್ರೋಲ್ ಯೂನಿಟ್ ಮತ್ತು ರಿಜಿಸ್ಟರ್ಸ್ ಆಗಿರುತ್ತದೆ. CPUನ ಪ್ರಮುಖ ಭಾಗಗಳು ಯಾವಪ್ಪ ಅಂತಂದರೆ
ALU CU ಮತ್ತು ರಿಜಿಸ್ಟರ್ಸ್. ರ್ಯಾಮ್ ಒಂದು ಮೆಮೊರಿ ಅದ ರೀ. ರ್ಯಾಮ್ ಏನದ? ಮೆಮೊರಿ ಅದ. ಇದು ಒಂದು CPU ಮೆಮೊರಿ ಅದ ರೀ. ಇದು CPU ಭಾಗ ಅಲ್ಲ, CPU ಮೆಮೊರಿ. CPU ಭಾಗಗಳು ಯಾವ? ALU CU ಮತ್ತು ರಿಜಿಸ್ಟರ್ಸ್. ಓಕೆ. 77ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ವೋಲಟೈಲ್ ಮೆಮೊರಿ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ವೋಲಟೈಲ್ ಮೆಮೊರಿ? ವೋಲಟೈಲ್ ಮೆಮೊರಿ ಯಾವತ್ತ ರೀ? ಗೊತ್ತದ ರೀ ಎಲ್ಲರಿಗೆ? ರ್ಯಾಮ್. ರ್ಯಾಮ್ ಈಸ್ ಅ ವೋಲಟೈಲ್ ಮೆಮೊರಿ. ವಿದ್ಯುತ್ ಸಂಪರ್ಕ ಕಡಿತವಾದಾಗ ರ್ಯಾಮ್ನಲ್ಲಿ ಇರುವ ಡಾಟಾವನ್ನು ಕಳೆದುಕೊಳ್ತದೆ ರೀ. ಅದಕ್ಕಿದು ವೋಲಟೈಲ್ ಮೆಮೊರಿ. ಓಕೆ. ಏನಾರ ಕರೆಂಟ್ ಆಯ್ತು ಹೋಯ್ತಪ್ಪ ಅಂತಂದ್ರೆ ನಾವು ರ್ಯಾಮ್ನಾಗ ಏನು ಸೇವ್ ಮಾಡಿದಿರ್ತೇವಲ್ಲ ಅದು ಎಲ್ಲ ಕಟ್ಟಾಗಿ ಹೋಗ್ಬಿಡ್ತದೆ ರೀ, ಸೇವ್ ಆಗಲ್ಲ ರೀ. 78ನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್? ಮೇನ್ ಫಂಕ್ಷನ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳ್ಯಾರ ರೀ. ಯಾವ್ದು ರೀ? ಮ್ಯಾನೇಜ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್. ಆಪ್ರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ರಿಸೋರ್ಸ್ಗಳನ್ನು ಕಾರ್ಯನಿರ್ವಹಿಸುತ್ತದೆ. ಮ್ಯಾನೇಜ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್. ಉದಾಹರಣೆಗೆ ವಿಂಡೋಸ್, ಲಿನಕ್ಸ್, ಆ್ಯಂಡ್ರಾಯ್ಡ್ ಎಲ್ಲ ಬರ್ತವೆ. ಓಕೆ. 79ನೇ ಪ್ರಶ್ನೆ, ವೈಫೈ ಸ್ಟ್ಯಾಂಡ್ಸ್ ಫಾರ್? ವೈಫೈ ಸ್ಟ್ಯಾಂಡ್ಸ್ ಫಾರ್ ವೈರ್ಲೆಸ್ ಫೈಲ್ಟಿ, ವಿಂಡೋಸ್ ಇಂಡೆಕ್ಸ್ ಫಂಡಮೆಂಟಲ್ ಇನ್ ವೈರ್ಲೆಸ್ ಫೀಲ್ಡ್, ವೈರ್ಲೆಸ್ ಫಾರ್. ಯಾವುದಾಗ್ತದೆ ರೀ? ವೈರ್ಲೆಸ್ ಫಿಡಿಲಿಟಿ. ಸಾಮಾನ್ಯವಾಗಿ ವೈಫೈ ಫುಲ್ ಫಾರ್ಮ್ ಏನು ಬರ್ತದೆ ರೀ? ವೈರ್ಲೆಸ್ ಫಿಡಿಲಿಟಿ. ಇದು ವೈರ್ಲೆಸ್ ನೆಟ್ವರ್ಕ್ ಮೂಲಕ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸ್ತದೆ ರೀ. ಓಕೆ. ಅದೇ ರೀತಿ 80ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PPT? ಈಗ ಹೇಳ್ದಲ್ಲ ರೀ PPT ಬಗ್ಗೆ. ಫುಲ್ ಫಾರ್ಮ್ ಏನಂದ್ರೆ ಇದು ಪಬ್ಲಿಕ್ ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಫುಲ್ ಫಾರ್ಮ್ ಏನಂದ್ರೆ PPTದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಫೈಲ್ ಫಾರ್ಮ್ಯಾಟ್ ಸಂಕ್ಷೇಪಣೆಯಾಗಿ ಬಳಸಲಾಗುತ್ತದೆ. ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಷನನ್ನು ರಚಿಸಲಾಗುತ್ತೆ. ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ನಾವು ಏನು ಯೂಸ್ ಮಾಡ್ಬೋದು ರೀ? PPT ಮಾಡ್ಲಿಕ್ಕೆ ಪವರ್ ಪಾಯಿಂಟ್ ಯೂಸ್ ಮಾಡ್ಬೋದು. ಓಕೆ. ಇವಾಗ ಮುಂದಿನ ಭಾಗ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. 81ನೇ ಪ್ರಶ್ನೆ, ವೈಯಕ್ತಿಕ ಮೌಲ್ಯ ಎಂಬುದು ಇದನ್ನು ಸೂಚಿಸುತ್ತದೆ. ವೈಯಕ್ತಿಕ ಮೌಲ್ಯ ಏನನ್ನು ಸೂಚಿಸುತ್ತದೆ? ಸ್ವಯಂ ಶಿಸ್ತುವನ್ನು ಸೂಚಿಸುತ್ತದೆ. ವೈಯಕ್ತಿಕ ಮಾದರಿ ಎಂದರೆ ವ್ಯಕ್ತಿಯ ಸ್ವಂತ ನಿಲುವು, ನಡವಳಿಕೆ ಮತ್ತು ಆತ್ಮನಿಷ್ಠೆಯನ್ನು ಪ್ರತಿಬಿಂಬಿಸುವುದು. ಆದ್ದರಿಂದ ಸ್ವಯಂ ನಿಷ್ಠೆ ಇದಕ್ಕೆ ಸಂಬಂಧಿಸಿದೆ. ವೈಯಕ್ತಿಕ ಮೌಲ್ಯಕ್ಕೆ ಏನೇನು ಬೇಕು ರೀ? ವ್ಯಕ್ತಿಯ ಸ್ವಂತ ನಿಲುವು ಮತ್ತು ನಡವಳಿಕೆ, ಆತ್ಮನಿಷ್ಠೆಯನ್ನು ಪ್ರತಿಬಿಂಬಿಸುವುದು. ಓಕೆ. ಅದೇ ರೀತಿ ಜ್ಞಾನದಾಹ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಯಾವ ಮೌಲ್ಯ ರೀ? ಸಾಮಾಜಿಕ. ಜ್ಞಾನದಾಹ ಎಂಬುದು ಯಾವ ಮೌಲ್ಯವನ್ನು ಪ್ರತಿಪಾದಿಸುತ್ತದೆ ರೀ? ಜ್ಞಾನದಾಹ ಸಾರ್ವಕಾಲಿಕ ಮೌಲ್ಯಗಳನ್ನು. ಇದು ವ್ಯಕ್ತಿಯ ಬೌದ್ಧಿಕ ಮತ್ತು ಮಾನಸಿಕ ವಿಕಾಸಕ್ಕೆ ಅಗತ್ಯವಾಗಿರುವುದರಿಂದ ಇದನ್ನು ಸಾರ್ವಕಾಲಿಕ ಮೌಲ್ಯ ಎಂದು ಪರಿಗಣಿಸಲಾಗುತ್ತದೆ. ಓಕೆ. 83ನೇ ಪ್ರಶ್ನೆ, ಈ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ. ಪ್ರಾಕೃತಿಕ ವಿಕೋಪ, ಪರಿಸರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಹುತಾತ್ಮರ ದಿನಾಚರಣೆ. ಯಾವ ಸಂದರ್ಭ ರೀ? ಹುತಾತ್ಮರ ದಿನಾಚರಣೆಯನ್ನು ನಾವು ವಿದ್ಯಾರ್ಥಿಯ ದೇಶಭಕ್ತಿಯಲ್ಲಿ ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ.
ದೇಶಕ್ಕಾಗಿ ತ್ಯಾಗ ಮಾಡಿದ ಹುತಾತ್ಮರನ್ನು ಸ್ಮರಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ, ತ್ಯಾಗ, ರಾಷ್ಟ್ರಭಕ್ತಿಯ ಭಾವನೆಯನ್ನು ನಾವು ಬೆಳೆಸಬಹುದು. ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಹುತಾತ್ಮರ ದಿನಾಚರಣೆ. 84ನೇ ಪ್ರಶ್ನೆ, ಮಾನವೀಯತೆಯಲ್ಲಿ ಪ್ರಧಾನವಾಗಿರುವ ಅಂಶ ಯಾವುದು? ಮಾನವೀಯತೆ ಯಾವಾಗ ಬರ್ಬೋದು ರೀ? ಇತರರ ಬಗ್ಗೆ ನೋವು, ಅಗತ್ಯ ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರ ಬಗ್ಗೆ ಕಾಳಜಿ ವಹಿಸುವುದು. ಇತರರ ಬಗ್ಗೆ ನಾವು ಕಾಳಜಿ ವಹಿಸೋದ್ರಿ, ಆವಾಗ ಮಾನವೀಯತೆಯನ್ನು ನಾವು ಮರಿಬಹುದು. ಓಕೆ. 85ನೇ ಪ್ರಶ್ನೆ, ಚರ್ಚೆಗಳ ಮೂಲಕ ಪದ್ಯಗಳ ಕಥೆಗಳನ್ನು ವಿಮರ್ಶಿಸುವಂತಹ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ ಯಾವುದ್ರಿ? ಸಮಯೋಚಿತ ವಿಧಾನ, ಪ್ರಾಸಂಗಿಕ ವಿಧಾನ, ಪ್ರತ್ಯಕ್ಷ ವಿಧಾನವಾಗಿದೆ. ಪರೋಕ್ಷ ವಿಧಾನ ಯಾವುದ್ರಿ? ಪ್ರಾಸಂಗಿಕ ವಿಧಾನ. ಯಾಕಪ್ಪ ಅಂತಂದರೆ ಕತೆ, ಕವನ, ಘಟನೆ, ಚರ್ಚೆ ಮುಂತಾದ ಸಂದರ್ಭಗಳನ್ನು ಬಳಸಿಕೊಂಡು ಮೌಲ್ಯಗಳನ್ನು ತಿಳಿಸುವುದು ಮತ್ತು ಪ್ರಾಸಂಗಿಕ ಅಥವಾ ಸಂದರ್ಭಾಧಾರಿತ ವಿಧಾನಕ್ಕೆ ಸಂಬಂಧಿಸಿದೆ. ಯಾವುದ್ರಿ? ಚರ್ಚೆಗಳ ಮೂಲಕ ಪದ್ಯ ಕಥೆಯನ್ನು ವಿಮರ್ಶಿಸುವುದು. 86ನೇ ಪ್ರಶ್ನೆ, ಮಕ್ಕಳು ಅಶ್ಲೀಲ ಮಾಹಿತಿಗಳನ್ನು ಸುಲಭವಾಗಿ ಈ ಮಾಧ್ಯಮ ಮೂಲಕ ಸಂಗ್ರಹಿಸುತ್ತಾರೆ. ಯಾವ ಮೂಲಕ ರೀ? ಇಂಟರ್ನೆಟ್ ಮೂಲಕ ವಿವಿಧ ರೀತಿಯ ಮಾಹಿತಿಗಳನ್ನು ವೇಗವಾಗಿ ಲಭ್ಯವಾಗುತ್ತೆ. ಆದ್ದರಿಂದ ಮಕ್ಕಳಿಗೆ ಸುರಕ್ಷಿತ, ಜವಾಬ್ದಾರಿಯುತ ಇಂಟರ್ನೆಟ್ ಬಳಕೆಯ ಅರಿವು ನೀಡುವುದು ಮುಖ್ಯ ಅದ ರೀ. ಓಕೆ. 87ನೇ ಪ್ರಶ್ನೆ, ಸಮಾಜ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವ ಭಾವನೆ ರೂಢಿಸುವ ಮೌಲ್ಯಗಳು ಯಾವ ಮೌಲ್ಯಗಳು? ಯಾವ್ದು ಮೌಲ್ಯ ಬರ್ತದಪ್ಪ ಅಂತಂದರೆ ಸಾಮಾಜಿಕ ಮೌಲ್ಯಗಳು. ಇದು ಯಾಕಪ್ಪ ಅಂತಂದರೆ ಸಾಮಾಜಿಕ ಸಂಪರ್ಕ ಸಾಮರಸ್ಯವನ್ನು ಬೆಳೆಸುತ್ತದೆ ಮತ್ತು ಜಾಗತಿಕ ಸಹೋದರತ್ವವನ್ನು ಬೆಳೆಸುತ್ತದೆ. ಓಕೆ. 88ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶಗಳ ಬೋಧನೆಯು ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗುವುದಿಲ್ಲ? ಯಾವುದ್ರಿ? ನಾಗರಿಕ ಯಾವುದಪ್ಪ ಅಂತಂದರೆ ನಾಗರಿಕ ಸ್ವತ್ತಿನ ರಕ್ಷಣೆ, ಸಂಪತ್ತು, ನಾಗರಿಕತೆ, ಸಂಸ್ಕೃತಿಯನ್ನು ರಕ್ಷಿಸುವುದು ಮಕ್ಕಳ ಆದ್ಯ ಕರ್ತವ್ಯ, ಜವಾಬ್ದಾರಿ. ಇದು ಮಕ್ಕಳೆಲ್ಲ ಬೋಧನೆ ಮಾಡ್ಬೋದು. ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಿಕೊಂಡಲ್ಲಿ ಮಾತ್ರ ಮಕ್ಕಳು ಜೀವನ ಸಾರ್ಥಕತೆಯನ್ನು ಸಾಧಿಸಲು ಸಾಧ್ಯ ಅದ. ಕರೆಕ್ಟ್ ಅದ ರೀ. ಸತ್ಯ, ಶಾಂತಿ, ದಯೆ ಇವು ಎಂದಿಗೂ ಬದಲಾಗದ ಸಾರ್ವಕಾಲಿಕ ಮೌಲ್ಯಗಳಾಗಿವೆ. ಮಕ್ಕಳಿಗೆ ಬೋಧನೆ ಮಾಡೋ ಪರಿ ಯಾವುದು ಸಹಕಾರಿ ಆಗಲ್ಲ ಅಂತ ಕೇಳ್ಯಾರ. ಇವು ಮೂರು ಸಹಕಾರಿ ಆಗ್ತಾವ್ರಿ, ಅದಕ್ಕೆ ಮೇಲಿನ ಯಾವುದು ಅಲ್ಲ. ಓಕೆ. 89ನೇ ಪ್ರಶ್ನೆ, ನೀತಿ ಎಂದರೆ ಏನ್ರಪ್ಪ? ನೀತಿ ಅಂದರೆ ಏನ್ರಿ? ಒಳ್ಳೆಯ ನಡತೆ ಮತ್ತು ಸದಾಚಾರ. 90ನೇ ಪ್ರಶ್ನೆ, ಮಕ್ಕಳಲ್ಲಿ ನೈತಿಕ ದೌರ್ಬಲ್ಯಕ್ಕೆ ಕಾರಣವಾಗಿರುವ ಅಂಶ ಯಾವುದ್ರಿ? ನೈತಿಕ ದೌರ್ಬಲ್ಯಕ್ಕೆ ಕಾರಣವಾದ ಅಂಶ ಅಭದ್ರತೆ ಮತ್ತು ಶಾಂತಿ. ಮಕ್ಕಳಲ್ಲಿ ನಿರಂತರ ಭಯ, ಅಭದ್ರತೆ ಮತ್ತು ಅಸುರಕ್ಷಿತ ಭಾವನೆ ಉಂಟಾದರೆ ಅವರ ವ್ಯಕ್ತಿತ್ವ ಮತ್ತು ನೈತಿಕ ಬೆಳವಣಿಗೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಓಕೆ. 91ನೇ ಪ್ರಶ್ನೆ, ಕಾಲರಾ ರೋಗಿಯ ಬಟ್ಟೆ ಮತ್ತು ಮಲಮೂತ್ರ ವಿಸರ್ಜನೆ ಸ್ವಚ್ಛತೆಗೆ ಬಳಸುವ ದ್ರಾವಣ ಯಾವುದು? ಯಾವುದ್ರಿ? ಸೋಡಿಯಂ ಬೈಕಾರ್ಬೋನೇಟ್. ಇದು ಜನರಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗ್ಯದ ರೀ.
ಸೋಡಿಯಂ ಹೈಪೋಕ್ಲೋರೈಟ್. ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಆಗಬೇಕು. ಸರಿಯಾದ ಉತ್ತರ ಏನಂದರೆ ಸೋಡಿಯಂ ಹೈಪೋಕ್ಲೋರೈಟ್. ಇದು ಎದಕ್ಕಪ್ಪ ಅಂತಂದರೆ ಸೋಡಿಯಂ ಹೈಪೋಕ್ಲೋರೈಟ್ ಪರಿಣಾಮಕಾರಿ ಜೀವಾಣುನಾಶಕ. ಸೋಂಕಿತ ಸ್ಥಳಗಳು ಮತ್ತು ವಸ್ತುಗಳನ್ನು ಸೋಂಕು ಮುಕ್ತಗೊಳಿಸಲು ಏನು ಮಾಡ್ತಾರಪ್ಪ ಅಂತಂದರೆ ಸೋಡಿಯಂ ಹೈಪೋಕ್ಲೋರೈಟನ್ನು ದ್ರಾವಣವಾಗಿ ಬಳಸ್ತಾರೆ. 92ನೇ ಪ್ರಶ್ನೆ, ಮೌನ ಕೊಲೆಗಾರ ಎಂದು ಕರೆಯುವುದು. ಮೌನ ಕೊಲೆಗಾರ ಎಂದು ಕರೆಯುವುದು ಯಾರಿಗಪ್ಪ ಅಂತಂದರೆ ಅತಿ ಹೆಚ್ಚಿನ ರಕ್ತದ ಒತ್ತಡವನ್ನು ಹೊಂದಿರುವವರಿಗೆ ಮೌನ ಕೊಲೆಗಾರ ಎಂದು ಕರೆಯಬಹುದು. ಆರಂಭದಲ್ಲಿ ಸ್ಪಷ್ಟ ಲಕ್ಷಣಗಳಿಲ್ಲದೆ ದೇಹದ ಅಂಗಗಳಿಗೆ ಹಾನಿಯನ್ನು ಮಾಡ್ತದೆ. ಓಕೆ, ಅದೇ ರೀತಿ 93ನೇ ಪ್ರಶ್ನೆ, ಹೃದಯಾಘಾತಕ್ಕೆ ಮುಖ್ಯವಾದ ಕಾರಣ ಕೊಲೆಸ್ಟ್ರಾಲ್. ಮೆದುಳಿನ ಆಘಾತಕ್ಕೆ ಮುಖ್ಯ ಕಾರಣ ಹೃದಯಾಘಾತಕ್ಕೆ ಮುಖ್ಯ ಕಾರಣ ಕೊಲೆಸ್ಟ್ರಾಲ್ ಆದರೆ ಮೆದುಳಿನ ಆಘಾತಕ್ಕೆ ಮುಖ್ಯ ಕಾರಣ ಯಾವುದಪ್ಪ ಅಂತಂದರೆ ಹೈಪರ್ ಟೆನ್ಷನ್. ಇದು ಏನು ಮಾಡ್ತಾರೆ, ಹೈಪರ್ ಟೆನ್ಷನ್. ವೈದ್ಯಕೀಯವಾಗಿ ಹೈಪರ್ ಟೆನ್ಷನ್ ಮಧುಮೇಹದ ನೇರ ಮುಖ್ಯ ಕಾರಣ ಅಲ್ಲ. ಓಕೆ, 94ನೇ ಪ್ರಶ್ನೆ, ಮಯೋಪಿಯಾ ಎಂಬುದು ಇದು ಏನದ ರೀ? ಮಯೋಪಿಯಾ ಅಂತಂದ್ರೆ ಕಣ್ಣಿನ ದೋಷ ಅದ ರೀ. ಶ್ವಾಸಕೋಶ ದೋಷ ಆಗಲ್ಲ, ಕಿವಿಯ ದೋಷ ಆಗಲ್ಲ, ಕಾಲುಗಳ ದೋಷ ಆಗಲ್ಲ. ಇದು ಹತ್ತಿರದ ವಸ್ತುಗಳನ್ನು, ಇದು ಸಮೀಪ ದೃಷ್ಟಿಕೋಶ ರೀ. ಮಯೋಪಿಯಾ ಅಂತಂದ್ರೆ ಸಮೀಪ ದೃಷ್ಟಿಕೋಶ. ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣುತ್ತದೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಮಯೋಪಿಯಾ ಸಮೀಪಿದ್ದು ಕಾಣಿಸ್ತಾವ, ದೂರಿನ ಬ್ಲರ್ ಆಗಿ ಕಾಣಿಸ್ತಾವೆ. ಓಕೆ, 95ನೇ ಪ್ರಶ್ನೆ, ಹೈಪೋಥೆರಪಿ ಚಿಕಿತ್ಸೆಯನ್ನು ಇದರ ಸಹಾಯದಿಂದ ಬಳಸಿ ಮಾಡುತ್ತಾರೆ. ಹೈಪೋಥೆರಪಿ ಯಾವ ಸಹಾಯದಿಂದ ಹೈಡ್ರೋಥೆರಪಿ ಚಿಕಿತ್ಸೆ ಯಾವ ಸಹಾಯದಿಂದ ಮಾಡ್ತಾರಪ್ಪ ಅಂತಂದರೆ ಹೈಡ್ರೋ ಅಂದ್ರೆ ಹೈಡ್ರೋಥೆರಪಿ. ಹೈಡ್ರೋ ಅಂದರೆ ನೀರು, ಥೆರಪಿ ಅಂದರೆ ಚಿಕಿತ್ಸೆ. ಅದಕ್ಕೆ ಹೈಡ್ರೋಥೆರಪಿ ಚಿಕಿತ್ಸೆ ಯಾವ ಸಹಾಯದಿಂದ ಮಾಡ್ತಾರೆ? ನೀರಿನ ಮುಖಾಂತರ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಮತ್ತು ಸೋಂಕನ್ನು ತಡೆಗಟ್ಟಲು ಬಳಸುವ ಬ್ಯಾಂಡೇಜ್ ಯಾವುದು ಬ್ಯಾಂಡೇಜ್? ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್. ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್. ತೆರೆದ ಗಾಯವನ್ನು ಸೈರಲ್ ಬ್ಯಾಂಡೇಜ್ನಿಂದ ಮುಚ್ಚುವುದರಿಂದ ಗಾಯಕ್ಕೆ ಸೋಂಕು ತಗುಲುವ ಸಾಧ್ಯತೆ ಕಡಿಮೆಯಾಗುತ್ತದೆ ಮತ್ತು ರಕ್ತಸ್ರಾವ ನಿಯಂತ್ರಿಸಲು ಸಹಾಯವಾಗುತ್ತದೆ. ತೆರೆದ ಗಾಯ ಇದು ಮಾಡ್ಲಿಕ್ಕೆ ಏನು ಮಾಡ್ತಾರೆ ರೀ? ಸೈರಲ್ ಬ್ಯಾಂಡೇಜ್ ಅಂಥೇಳಿ ಯೂಸ್ ಮಾಡ್ತಾರೆ. ಯಾವುದ್ರಿ? ಸೈರಲ್ ಬ್ಯಾಂಡೇಜ್. ಸೈರಲ್ ಬ್ಯಾಂಡೇಜನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಏನಾಯ್ತದಪ್ಪ ಅಂತಂದ್ರೆ ಸೋಂಕು ತಗುಲುವ ಸಾಧ್ಯತೆ ಕಡಿಮೆ ಆಗ್ತದೆ ಮತ್ತು ರಕ್ತ ಬರೋದನ್ನು ಕಡಿಮೆ ಆಗ್ತದೆ ರೀ.
97ನೇ ಪ್ರಶ್ನೆ. ಇನ್ಸೈಡ್ಸ್ ಎಂಬುದು ಈ ಗಾಯಕ್ಕೆ ಸಂಬಂಧಿಸಿದಾಗಿದೆ. ಇನ್ಸೈಡ್ಸ್ ಎಂಬುದು ಈ ಗಾಯಕ್ಕೆ ಸಂಬಂಧಿಸಿದೆ. ಯಾವ ಗಾಯ? ಸೀಳು ಗಾಯ, ಹರಿತ ಗಾಯ, ಮೂಗು ಗಾಯ, ಚುಚ್ಚು ಗಾಯ. ಇನ್ಸೈಡ್ಸ್ ಎಂಬುದು ಸೀಳು ಗಾಯಕ್ಕೆ ಸಂಬಂಧಿಸಿದೆ. ಇನ್ಸೈಡ್ ಎಂದರೆ ಬ್ಲೇಡ್, ಚಾಕು ಅಥವಾ ಗಾಜಿನಂಥ ಚೂಪಾದ ವಸ್ತುಗಳಿಂದ ಚರ್ಮದಲ್ಲಿ ಉಂಟಾಗುವ ನೇರ ಮತ್ತು ಸ್ಪಷ್ಟವಾದ ಸೀಳುಗಾಯಕ್ಕೆ ಇದು ಮಾಡ್ತಾರೆ. ಅದಕ್ಕೇನೈತೆ ಸೀಳುಗಾಯ. ಉತ್ತರ. 98ನೇ ಪ್ರಶ್ನೆ. ಡಿ ಜೀವಸತ್ವದ ಕೊರತೆಯಿಂದ ಬರುವ ರೋಗ. ಡಿ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಯಾವ ರೋಗ ರೀ? ರಿಕೆಟ್ಸ್ ಮತ್ತು ಅಸ್ಮಿಯೋಮೆಲಾಸಿಯಾ. ಯಾವುದ್ರಿ? ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಮೂಳೆಗಳು ಮೃದುವಾಗುವ ರಿಕೆಟ್ಸ್ ರೋಗ ಹಾಗೂ ದೊಡ್ಡವರಲ್ಲಿ ಮೂಳೆ ದುರ್ಬಲವಾಗುವ ಆಸ್ಟಿಯೋಮಲೇಸಿಯಾ ರೋಗ ಕಂಡುಬರುತ್ತದೆ. ಓಕೆ. 99ನೇ ಪ್ರಶ್ನೆ. ನಿದ್ರಾಹೀನತೆ ಸೂಕ್ತವಾದ ಪ್ರಾಣಾಯಾಮ. ನಿದ್ರಾಹೀನತೆಗೆ ಸೂಕ್ತವಾದ ಪ್ರಾಣಾಯಾಮ ಯಾವುದ್ರಿ? ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮವು ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಏನು ಮಾಡ್ತಾರೆ ಇದು? ಭ್ರಾಮರಿ ಪ್ರಾಣಾಯಾಮ ನರಮಂಡಲವನ್ನು ಭ್ರಾಮರಿ ಪ್ರಾಣಾಯಾಮವು ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಮನಸ್ಸಿನ ಆತಂಕ ಕಡಿಮೆ ಮಾಡಿ ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಿಸಲು ಅತ್ಯಂತ ಪರಿಣಾಮಕಾರಿಯಾಗಿದೆ. ಓಕೆ. 100ನೇ ಪ್ರಶ್ನೆ. ಯೋಗದಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ಧ್ಯಾನಿಸುವ ವಸ್ತುವಿನೊಂದಿಗೆ ತನ್ಮಯತೆಯನ್ನು ಸಾಧಿಸುವ ಸ್ಥಿತಿ ಯಾವುದ್ರಿ? ಮನಸ್ಸು ಏಕಾಗ್ರತೆ ಧ್ಯಾನಿಸುವ ವಸ್ತುವಿನೊಂದಿಗೆ ತನ್ಮಯತೆಯನ್ನು ಸಾಧಿಸುವ ಸ್ಥಿತಿ ಸಮಾಧಿ. ಯಾವುದ್ರಿ? ಅಷ್ಟಾಂಗ ಯೋಗ. ಯಾವುದ್ರಿ? ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ಧ್ಯಾನದ ಮುಂದಿನ ಮತ್ತು ಕೊನೆಯ ಹಂತವೇ ಸಮಾಧಿ. ಈ ಸ್ಥಿತಿಯಲ್ಲಿ ಧ್ಯಾನ ಮಾಡುವವನು ತಾನು ಧ್ಯಾನಿಸುವ ವಸ್ತುವಿನೊಂದಿಗೆ ಸಂಪೂರ್ಣವಾಗಿ ಒಂದಾಗಿ ತನ್ನ ಅಸ್ತಿತ್ವವನ್ನೇ ಮರೆಯುತ್ತಾನೆ. ಓಕೆ. ಉತ್ತರ ಸಮಾಧಿ. ಫ್ರೆಂಡ್ಸ್, ನಾವು ಇವಾಗ ಮಾಡೆಲ್ ಪೇಪರ್ 1 ಪೂರ್ಣವಾಗಿ ನೋಡ್ಕೊಂಡು ಬಂದ್ವಿ. ಇದು ನಮಗೆ GPSTR, PST ಮತ್ತು HSTRಗೆ ತುಂಬ ಉಪಯುಕ್ತವಾದ ಪ್ರಶ್ನೆ ಪತ್ರಿಕೆ. ಅದೇ ರೀತಿ ಇನ್ನಷ್ಟು ಪತ್ರಿಕೆಗಳನ್ನು ನಾವು ನೋಡ್ಕೊಂಡು ಬರೋಣ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡುವುದನ್ನು ಮರಿಬೇಡ್ರಿ. ಓಕೆ. ಥ್ಯಾಂಕ್ ಯು ರೀ.